ಇದು ನಿಮ್ಮ ಧ್ವನಿ. ನನ್ನ ಹೆಸರು ಪಟ್ಟಣಳ್ಳಿ ಕೃಷ್ಣ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲಾ ಮಾದಾರ ಮಾಸ ಅಧ್ಯಕ್ಷರು, ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರ ಕೆಲಸ ಮಾಡ್ತಾಯಿದ್ದೀನಿ. ಈ ದಿನ ಸುದ್ದಿಗೋಷ್ಠಿಯನ್ನು ಕರೆತಕ್ಕಂಥ ವಿಚಾರ ಏನು, ಕಳೆದ ಒಂದು 3-4 ದಿನಗಳಿಂದ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೆಯೇ ನಮ್ಮ ಕರ್ನಾಟಕ ಮಾದಾರ ಮಾಸ ರಾಜ್ಯಾಧ್ಯಕ್ಷ ಹಾಕಿರ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು KH ಮುನಿಯಪ್ಪನವರು ರಾಜೀನಾಮೆ ಕೊಟ್ಟು ಮತ್ತು ಅವರ ಮಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಬಂದಿದ್ವಿ. ಹಾಗಾಗಿ ನಮ್ಮ ಸಮುದಾಯ ಜನರಿಗೆ, ಅವರ ಹಿತೈಷಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ ಆತಂಕ ಉಂಟು ಮಾಡಿತ್ತು. ಹಾಗಾಗಿ ನಾವು ಈ ಸುದ್ದಿಗೋಷ್ಠಿ ಮುಖಾಂತರ ಮತ್ತು KH ಮುನಿಯಪ್ಪನನ್ನು ಕೂಡ ನಾವು ಮಾತಾಡಿ, ಮತ್ತು ಅವರು ಕೂಡ ಅವರ ಮಾಧ್ಯಮ ಸಲಹೆಗಾರರು ಅವರು ಕೂಡ ಏನೊಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. KH ಮುನಿಯಪ್ಪನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. KH ಮುನಿಯಪ್ಪನವರು ಸುದೀರ್ಘವಾಗಿ 35 ವರ್ಷಗಳ ಕಾಲ ಕೇಂದ್ರದಲ್ಲಿ ಸಂಸದರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿ, ಮತ್ತು ತದನಂತರ ಅವರ ಅನುಭವವನ್ನು ರಾಜ್ಯಕ್ಕೆ ತರಬೇಕು ಅಂತೇಳಿ ನಮ್ಮ ಹಿರಿಯರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ದೇವನಹಳ್ಳಿ ಕ್ಷೇತ್ರದಲ್ಲಿ ಬಂದು ಕಂಟೆಸ್ಟ್ ಮಾಡಿ ಗೆದ್ದು ಈಗ ಪ್ರೆಸೆಂಟ್ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಅವರ ಅನುಭವ ಇಡೀ ರಾಜ್ಯಕ್ಕೆ, ಸಮಾಜಕ್ಕೆ, ಎಲ್ಲ ವರ್ಗಗಳ ಸಾಮಾಜಿಕ ನ್ಯಾಯವನ್ನು ಎತ್ತಿಡಬೇಕಾದ್ರೆ KH ಮುನಿಯಪ್ಪನವರಂಥ ಹಿರಿಯ ರಾಜಕಾರಣಿ ಕರ್ನಾಟಕ ರಾಜ್ಯಕ್ಕೆ ಬೇಕು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿ ಆಗಲಿ ಈ ವಿಚಾರದ ಬಗ್ಗೆ ಎಲ್ಲೂ KH ಮುನಿಯಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಅವರೂ ಹೇಳಿಲ್ಲ, ಮತ್ತು KH ಮುನಿಯಪ್ಪನವರು ಹೇಳಿಲ್ಲ. ಕೆಲವೊಂದು ಮಾಧ್ಯಮಗಳಿಗೆ ನಾವು ಕೇಳಿದ್ವಲ್ಲ, ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಈ ಸುಳ್ಳು ಸುದ್ದಿ ಅಂತಕ್ಕಂಥ ವಿಚಾರ ನಾವು ಸ್ಪಷ್ಟನೆ ಮಾಡಬೇಕಲ್ಲ. ಇದು ಸುಳ್ಳು ಸುದ್ದಿ. ಯಾರು ಕೂಡ KH ಮುನಿಯಪ್ಪನವರ ಬಳಗ ಆಗಿರ್ಬೋದು, ಮಾದಾರ ಮಾಸ ಪದಾಧಿಕಾರಿಗಳಾಗಿರ್ಬೋದು, ಇಡೀ ಸಮಾಜದ ಜನತೆ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳಾಗಿರ್ಬೋದು, ಇದು ಸುಳ್ಳು ಸುದ್ದಿ. KH ಮುನಿಯಪ್ಪನವರು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಒತ್ತಾಯ ಏನಂದರೆ, KH ಮುನಿಯಪ್ಪನವರು ಹಿರಿಯ ರಾಜಕಾರಣಿ ಆಗಿರೋದ್ರಿಂದ 35 ವರ್ಷಗಳ ಅನುಭವವನ್ನು, 28 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೋಷಿಯಲ್ ಜಸ್ಟಿಸ್ ಕಮಿಟಿಯಲ್ಲಿ ಅವರು 28 ವರ್ಷ ಮೆಂಬರಾಗಿ ಕೇಂದ್ರದಲ್ಲಿ ಕೆಲಸ ಮಾಡಿದರು. ಹಾಗೆ ಅವರ ಅನುಭವಕ್ಕೆ ಅಗತ್ಯಕ್ಕೆ ತಕ್ಕಂತೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರೆ ಮುಂದಿನ ಚುನಾವಣೆಗೆ 2028ರಲ್ಲೂ ಕೂಡ ನಾವು ಗೆಲ್ಲಬೇಕಾದ್ರೆ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ಸಣ್ಣ ವರ್ಗದ ಜನಸಾಮಾನ್ಯರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಸೇವೆಗಳನ್ನು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಚುರುಕುಗೊಳಿಸಲಿಕ್ಕೆ ಅವರ ಅನುಭವ, ಅವರ ಅಗತ್ಯತೆ ಹೆಚ್ಚಿದೆ ಅಂತ ಈ ಸಂದರ್ಭ ಹೇಳ್ತಾ, ಹಾಗಾಗಿ ಅವರಿಗೆ ಸಮಾಜ ಕಲ್ಯಾಣ ನೀಡಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಅವ್ರು ರಾಜೀನಾಮೆ ಕೊಡ್ತಕ್ಕಂಥದ್ದು ವಿಚಾರ ಸುಳ್ಳು ಸುದ್ದಿ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀವಿ. ಅವ್ರಿಗೆ ಮೇ ಬಿ ರಾಜಕಾರಣ ಅಂತ ಇರ್ಬೋದು, KH ಮುನಿಯಪ್ಪನವ್ರನ್ನ ಸೈಡ್ಲೈನ್ ಮಾಡಬೇಕು, KH ಮುನಿಯಪ್ಪನವ್ರನ್ನ ನಾವು ಏನೋ ಒಂದು ಮಾಡಬೇಕು ಅಂತ ಅವರು ರಾಜಕಾರಣ ಇರ್ಬೋದು. ಬಟ್ ಆದರೆ ಇದು ಬರೀ ಅವ್ರದ್ದು ಕಲ್ಪನೆ. ಆ ಕಲ್ಪನಾ ಲೋಕದಲ್ಲಿ ನೀವೇನು ತೇಲಾಡೋಂಗಿಲ್ಲ. KH ಮುನಿಯಪ್ಪನವರು ಸುದೀರ್ಘವಾಗಿ ರಾಜಕಾರಣ ಮಾಡ್ತಾರೆ. KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗ್ತಾರೆ ಅಂತಕ್ಕ ನಂಬಿಕೆ ಕೂಡ ಇದೆ. ಮುಂದಿನ ಚುನಾವಣೆಯಲ್ಲಿ ಕೂಡ KH ಮುನಿಯಪ್ಪರ ಅಗತ್ಯತೆ, ಅವರ ಹಿರಿತನ, ಅವರ ಸೇವೆ ಪರಿಗಣಿಸಿ ಮುಂದಿನ ದಿನಗಳು ಕಾಂಗ್ರೆಸ್ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ KH ಮುನಿಯಪ್ಪನವರು ಮಾಡ್ತಾರೆ. ಎಚ್ಚರಿಕೆ ಅಂತ ಇಲ್ಲ. ನೀವು ಸುಳ್ಳು ಸುದ್ದಿ ಹಬ್ಬಿಸಿ ಅದರಿಂದ ನಿಮಗೇನು ಲಾಭ ಇದೆ? ಸುಳ್ಳು ಸುದ್ದಿ KH ಮುನಿಯವರು ರಾಜೀನಾಮೆ ಕೊಡ್ತಾರೆ ಸುಳ್ಳು ಸುದ್ದಿ, ಅದರಿಂದ ನಿಮಗೇನು ಲಾಭ ಇದೆ? ಅದರಿಂದ ನಿಮಗೇನು ಲಾಭ ಇಲ್ಲ. ಅದು ನಿಮ್ಮ ಯೋಗ್ಯತೆ, ನಿಮ್ಮ ಅರ್ಹತೆ, ನಿಮ್ಮ ಕೆಪಾಸಿಟಿ, ನೀವು ನೇರವಾಗಿ ಫೈಟ್ ಮಾಡೋಕ್ಕಾಗದೆ ಹಿಂದಿನ ಬಾಗಿಲನ್ನು ಬೇರೆನೋ ಮಾಡ್ತಾಯಿದ್ದೀರ ಅಂತಕ್ಕಂಥ ಊಹೆ ಅಂತಕ್ಕಂಥ ಜನಗಳಿಗೆ ಗೊತ್ತಾಗ್ತದೆ. ಆತ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಮತದಾರರು ನಿಮ್ಮ ಸಮಯಕ್ಕೆ ತಕ್ಕಂತೆ ನೀವೇನು ಬಣ್ಣ ಹಚ್ಕೊಂತೀರಿ ಆ ಬಣ್ಣವನ್ನು ಬಯಲು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು.